ನಮ್ಮ ಹಳ್ಳಿಯಲ್ಲಿ ಶಾಲೆ ಮುಗಿಸಿದೆ. ಕಾಲೇಜುಗಳು ಹತ್ತಿರದಲ್ಲೇ ಇದ್ದಿದ್ದರಿಂದ ತುಮಕೂರಿನಲ್ಲಿದ್ದ ನಮ್ಮ ಅತ್ತೆ ಮನೆ ಸೇರಿಕೊಂಡೆ. ಅಲ್ಲೇ ಡಿಗ್ರಿಯನ್ನು ಓದಿ ಮುಗಿಸಿದೆ. ಈಗ ಕೆಲಸ ಹುಡುಕುತ್ತಿದ್ದೆ. ಅತ್ತೆ ಗಂಡ ತೀರಿಕೊಂಡಿದ್ದರಿಂದ ಅವರು ಕೂಡ ಒಬ್ಬರೇ ಇರುತ್ತಿದ್ದರು. ನಾನಿದ್ದಿದ್ದರಿಂದ ಅತ್ತೆಗೆ ಸ್ವಲ್ಪ ಸಹಾಯ ಆಗ್ತಿತ್ತು. ಅತ್ತೆಗೆ ಬೇರೆ ಗಂಡು ಮಕ್ಕಳಿಲ್ಲ. ಒಬ್ಬಳು ಮಗಳು ಮಾತ್ರ. ಅವಳ ಹೆಸರು ಪ್ರತಿಮಾ. ಅವಳು ನನಗಿಂತ 3 ವರ್ಷ ಚಿಕ್ಕವಳು. ನಾನು ಅತ್ತೆ ಹೊರಗಡೆ ಹೋಗುವಾಗಲೆಲ್ಲ ಅವರ ಜೊತೆಗೆ ಹೋಗ್ತಿದ್ದೆ. ಹಾಗಾಗಿ ಅವರಿಗೆ ಸ್ವಲ್ಪ ಧೈರ್ಯ ಇರ್ತಿತ್ತು ಹಾಗೂ ಸಹಾಯವೂ ಆಗ್ತಿತ್ತು. ಕೆಲವು ವರ್ಷಗಳ ನಂತರ ಪ್ರತಿಮಾಗೆ ಮದುವೆ ಗೊತ್ತು ಮಾಡಿದರು. ಚಿತ್ರದುರ್ಗದ ಒಂದು ಹುಡುಗನ ಜೊತೆ ಮದುವೆನೂ ಆಯಿತು. ಪ್ರತಿಮಾ ತನ್ನ ಗಂಡನ ಮನೆಗೆ ಹೋದಳು. ಪ್ರತಿಮಾ ಇರುವಾಗ ಅತ್ತೆಗೆ ಅಡುಗೆಗೆ ಹಾಗೂ ಮನೆ ಕೆಲಸದಲ್ಲಿ ಪ್ರತಿಮಾ ಸಹಾಯ ಮಾಡ್ತಿದ್ಳು. ಈಗ ಅತ್ತೆ ಒಬ್ಬರೇ ಆದರು. ಆಗಾಗ ತಮ್ಮ ಮಗಳನ್ನು ನೆನಪಿಸಿಕೊಂಡು ನನ್ನ ಜೊತೆ ಮಾತಿಗಿಳಿಯುತ್ತಿದ್ದರು. ನೀನು ನಮ್ಮ ಜೊತೆ ಇದ್ದಿದ್ದರಿಂದ ನಮಗೆ ತುಂಬಾ ಸಹಾಯ ಆಗ್ತಿದೆ. ನೀನು ನಿನ್ನ ಅಪ್ಪ ಅಮ್ಮನಿಂದ ದೂರ ಇದ್ದು ನನ್ನ ಕಾಳಜಿ ವಹಿಸಿಕೊಂಡಿದ್ದೀಯಲ್ಲ ಅಂತೆಲ್ಲ ಹೇಳ್ತಿದ್ರು. ಅದೇನು ದೊಡ್ಡದಲ್ಲ ಅತ್ತೆ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ್ನ ನೋಡಿಕೊಳ್ಳೋಕೆ ಅಣ್ಣ ಇದ್ದಾನಲ್ಲ. ಅದು ಅಲ್ದೆ ನಾನು ಆಗಾಗ ಹೋಗಿ ಬರ್ತಿದ್ದೀನಿ. ಅದು ಅಲ್ದೆ ನನಗೆ ಕಾಲೇಜು ಓದಿ ಮುಗಿಸೋಕೆ ನೀವೇ ಸಹಾಯ ಮಾಡಿದ್ರು ಅಂತ ಹೇಳಿ ಅವರನ್ನು ಸಮಾಧಾನ ಮಾಡ್ತಿದ್ದೆ. ಅತ್ತೆಗೆ ಸ್ವಲ್ಪ ಕಾಲನೋವು ಇದ್ದಿದ್ದರಿಂದ ಮನೆ ಕೆಲಸ ಎಲ್ಲ ಮಾಡಿಕೊಳ್ಳುವುದು ಕಷ್ಟ ಆಗ್ತಿತ್ತು. ಅದಕ್ಕಾಗಿ ಯಾಕೆ ಒಬ್ಬರನ್ನ ಕೆಲಸಕ್ಕೆ ಇಟ್ಟುಕೊಳ್ಳಬಾರದು ಅಂತ ನಾನು ಸಲಹೆ ಕೊಟ್ಟೆ. ನಮ್ಮ ಮನೆಯಲ್ಲಿ ಉಳಿದುಕೊಂಡು ಕೆಲಸಕ್ಕೆ ಹೆಲ್ಪ್ ಮಾಡೋದಾದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವೆ. ಆದರೆ ಯಾರೂ ಅಷ್ಟು ಸುಲಭವಾಗಿ ಸಿಗಲಿಲ್ಲ. ಆಮೇಲೆ ಅತ್ತೆಯ ಪರಿಚಯ ಇರೋ ಮನೆಯ ಹತ್ತಿರದಲ್ಲೇ ಇರೋ ಮನೆಯಿಂದ ಒಬ್ಬ ಹುಡುಗಿ ಕೆಲಸಕ್ಕೆ ಬಂದಳು. ಅವಳು ಬೆಳಿಗ್ಗೆ ಬಂದು ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗ್ತಿದ್ಲು. ಅವಳ ಹೆಸರು ವನಿತಾ. ನೋಡೋಕೆ ಮೈಕೈ ತುಂಬಿಕೊಂಡು ಚೆನ್ನಾಗಿದ್ಲು. 10ನೇ ಕ್ಲಾಸ್ವರೆಗೆ ಓದಿ ಆಮೇಲೆ ಮನೆಯಲ್ಲೇ ಹಣಕಾಸಿನ ಸಮಸ್ಯೆಯಿಂದ ಓದೋದನ್ನ ನಿಲ್ಲಿಸಿಬಿಟ್ಟಿದ್ಲು. ವನಿತಾ ಮನೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅತ್ತೆಗೆ ತುಂಬಾನೇ ಅನುಕೂಲ ಆಯಿತು. ವನಿತಾ ಚೆನ್ನಾಗಿ ಕೆಲಸ ಮಾಡ್ತಿದ್ಲು. ಮನೆ ಕೆಲಸ ಬೇಗ ಮುಗಿಸಿ ಅಡುಗೆ ಕೂಡ ಮಾಡ್ತಿದ್ಲು. ಹಾಗಾಗಿ ಅತ್ತೆ ಮಧ್ಯಾಹ್ನ ಊಟ ಮುಗಿಸಿ ತಮ್ಮ ಗೆಳತಿಯರ ಮನೆಗೆಲ್ಲ ಹೋಗಿ ಬರ್ತಿದ್ರು. ವನಿತಾ ಮನೆಯ ಜವಾಬ್ದಾರಿ ತಗೊಳ್ತಾ ಇದ್ಲು. ನಾನು ನನ್ನ ಗೆಳೆಯರ ಜೊತೆ ಆಗಾಗ ಸುತ್ತಾಡೋಕೆ ಹೋಗಿ ಬರ್ತಿದ್ದೆ. ಗೆಳೆಯರ ಜೊತೆ ಸೇರಿ ಪ್ರಾಯದಲ್ಲಿ ಸಹಜವಾಗಿ ಎಲ್ಲರೂ ಕೆಡುವಂತೆ ನಾನು ಕೂಡ ಸ್ವಲ್ಪ ಕೆಟ್ಟು ಹೋಗಿದ್ದೆ. ಒಮ್ಮೊಮ್ಮೆ ಬೇಜಾರಾದಾಗ ರೂಮಲ್ಲೇ ಕೂತು ಆ ವಿಡಿಯೋಗಳನ್ನ ನೋಡ್ಕೊಂಡು ಮಜಾ ತಗೊಳ್ತಿದ್ದೆ. ಅದು ತುಂಬಾ ಮಜಾ ಕೊಡ್ತಿತ್ತು. ಒಂದು ದಿನ ಹೀಗೆ ವಿಡಿಯೋ ನೋಡೋದ್ರಲ್ಲಿ ಮುಳುಗಿ ಹೋಗಿದ್ದೆ. ರೂಮ್ ಡೋರ್ ಲಾಕ್ ಮಾಡಿರಲೇ ಇಲ್ಲ. ವನಿತಾ ರೂಮ್ ಒಳಗೆ ಬಂದು ನನ್ನ ಹಿಂದೆ ನಿಂತುಕೊಂಡು ನೋಡ್ತಿದ್ಲು. ನಂಗೆ ಅವಳು ಬಂದದ್ದು ಗೊತ್ತೇ ಆಗಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಅವಳೊಮ್ಮೆ ನನ್ನನ್ನ ಹಿಂದಿನಿಂದ ಮುಟ್ಟಿದ್ಲು. ನಾನು ಶಾಕ್ ಆಗಿ ಹಿಂದೆ ತಿರುಗಿ ನೋಡಿದೆ. ತುಂಬಾ ದಿನದಿಂದ ನೋಡ್ತಾ ಇದೀನಿ, ಏನು ಮಾಡ್ತಿದೀಯಾ ಅಂತ ಅಂದಳು. ನಂಗೆ ಏನು ಹೇಳೋಕೂ ತೋಚದೆ. ಅದು ಅಂತಿದ್ದೆ. ನೋಡು, ಈ ವಯಸ್ಸಿನ ಹುಡುಗರು ಇದನ್ನ ನೋಡೋದು ಸಹಜ ಬಿಡು ಅಂತಂದಳು. ಸುಮ್ಮನೆ ಅದನ್ನ ನೋಡ್ತಾ ಇದ್ರೆ ಏನು ಸಿಗುತ್ತೆ ಅಂತ ನನ್ನನ್ನು ಅವಳ ಕಡೆಗೆ ಎಳೆದುಕೊಂಡಳು. ಹಾಗೇ ಒಮ್ಮೆ ತಬ್ಬಿಕೊಂಡಳು. ಮೊದಲ ಬಾರಿಗೆ ಹುಡುಗಿಯೊಬ್ಬಳು ಆ ರೀತಿ ಮಾಡಿದ್ದಕ್ಕೆ ನನಗೆ ತುಂಬಾ ಟೆನ್ಷನ್ ಉಂಟಾಯಿತು. ಭಯದಿಂದ ಅವಳನ್ನ ತಳ್ಳಿ ಓಡಿ ಹೋದೆ. ಅದಾದ ನಂತರ ಅವಳ ಜೊತೆ ನೇರವಾಗಿ ಮಾತಾಡೋಕೆ ನಂಗೆ ಕಷ್ಟ ಆಗ್ತಿತ್ತು. ಅವಳು ನನ್ನನ್ನ ಆಗಾಗ ಗೇಲಿ ಮಾಡ್ತಿದ್ಲು. ಒಮ್ಮೆಯಾದ್ರೂ ಅವಳಿಗೆ ನನ್ನ ಶಕ್ತಿ ಏನು ಅಂತ ತೋರಿಸಬೇಕು ಅಂತ ಅನ್ಕೊಂಡೆ. ಆದರೆ ಹೇಗೆ ಅಂತ ಗೊತ್ತೇ ಆಗಲಿಲ್ಲ. ನನ್ನ ಗೆಳೆಯನೊಬ್ಬನಿಗೆ ಇದರ ಬಗ್ಗೆ ಹೇಳಿದೆ. ಅವನು ನನಗೆ ಸಮಾಧಾನ ಮಾಡಿದ. ಏನು ಯೋಚನೆ ಮಾಡಬೇಡ, ಮೊದಲು ಹಾಗೇ ಇರುತ್ತೆ. ನನಗೂ ಹೀಗೆ ಆಗ್ತಿತ್ತು. ಆದರೆ ಈಗ ತುಂಬಾ ಚೇಂಜ್ ಆಗಿದೆ. ನನಗೆ ಈಗಾಗಲೇ 2 ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂದ. ನನಗೆ ಸ್ವಲ್ಪ ಧೈರ್ಯ ಬಂತು. ನಂಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿದ್ದವನಿಗೆ ಈಗ ಯೋಚನೆ ದೂರ ಆಯಿತು. ಇದಾದ ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ಘಟನೆ ನಡೆಯಿತು. ಇದ್ದಕ್ಕಿದ್ದಂತೆ ನಮ್ಮ ಅತ್ತೆಯ ಮಗಳು ಪ್ರತಿಮಾ ತನ್ನ ತವರು ಮನೆಗೆ ಬಂದಳು. ಬರುವಾಗ ಅವಳು ಸ್ವಲ್ಪ ಕೋಪದಲ್ಲಿದ್ಲು. ಅತ್ತೆ ತಮ್ಮ ಮಗಳನ್ನ ವಿಚಾರಿಸಿಕೊಂಡು ಕೋಪದ ಕಾರಣ ಏನು ಅಂತ ಕೇಳಿದರು. ತನ್ನ ಗಂಡ ತನ್ನನ್ನ ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ, ನನ್ನ ಮೇಲೆ ಆಸಕ್ತಿ ತೋರಿಸ್ತಿಲ್ಲ, ರಾತ್ರಿ ಸುಮ್ಮನೆ ಮಲಗುತ್ತಾನೆ ಅಂತೆಲ್ಲ ಹೇಳೋಕೆ ಶುರು ಮಾಡಿದ್ಲು. ನಾನಲ್ಲೇ ನಿಂತು ಕೇಳಿಸಿಕೊಳ್ತಿದ್ದೆ. ಅತ್ತೆ ಅವಳನ್ನ ತಡೆದು ಮೊದಲು ಫ್ರೆಶ್ ಆಗು, ಆಮೇಲೆಲ್ಲ ಮಾತಾಡೋಣ ಅಂತ ಸಮಾಧಾನ ಮಾಡಿದರು. ಅವಳು ಲಗೇಜ್ ತಗೊಂಡು ಒಳಗಡೆ ಇಡೋಕೆ ಹೆಲ್ಪ್ ಮಾಡು ಅಂತ ನಂಗೆ ಹೇಳಿದರು. ನಾನು ಅವಳು ಲಗೇಜ್ ತಗೊಂಡು ನನ್ನ ರೂಮ್ಗೆ ತಗೊಂಡು ಹೋದೆ. ಅತ್ತೆ ನನ್ನನ್ನ ತಡೆದು ಲಗೇಜ್ ಅವರ ರೂಮಲ್ಲಿ ಇಡೋಕೆ ಹೇಳಿದರು. ಯಾಕತ್ತೆ, ಮದುವೆಗೆ ಮುಂಚೆ ನಾನು ಮತ್ತು ಪ್ರತಿಮಾ ಒಂದೇ ರೂಮಲ್ಲಿ ಇಡ್ತಿದ್ದೀವಿ ಅಲ್ವಾ ಅಂತ ಕೇಳಿದೆ. ಅವರು ಹೌದು, ಆದರೆ ಆಗ ನೀವು ಚಿಕ್ಕವರಾಗಿದ್ರಿ.
ಈಗ ಹಾಗಲ್ಲ, ಇಬ್ಬರೂ ದೊಡ್ಡವರಾಗಿದ್ದೀರಾ. ಅದಕ್ಕೆ ಪ್ರತಿಮಾ ನನ್ನ ರೂಮಲ್ಲಿ ಇರಲಿ ಅಂತಂದರು. ನಾನು ಓಕೆ ಅಂತ ಹಾಗೆ ಮಾಡಿದೆ. ಮರುದಿನ ಪ್ರತಿಮಾ ತನ್ನ ಬಟ್ಟೆ ವಾಶ್ ಮಾಡಿಕೊಳ್ಳೋಕೆ ಕೂತ್ಕೊಂಡಿದ್ಲು. ನಾನು ಅವಳ ಹತ್ತಿರ ನಿಂತು ಮಾತಾಡ್ತಾ ಇದ್ದೆ. ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳು ಅವಳ ಸೌಂದರ್ಯವನ್ನು ನೋಡಿದ್ವು. ಅವಳು ಬಗ್ಗಿ ಕೂತ್ಕೊಂಡಿದ್ದರಿಂದ ಇನ್ನಷ್ಟು ಸುಂದರವಾಗಿ ಕಾಣಿಸ್ತಿದ್ಲು. ಅದನ್ನ ನೋಡ್ತಾ ಹೆಚ್ಚು ಹೊತ್ತು ಅಲ್ಲೇ ನಿಲ್ಲೋದಕ್ಕೆ ಆಗಲಿಲ್ಲ. ನಾನು ಅರ್ಜೆಂಟಾಗಿ ಏನೋ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟೆ. ಏನು ಹೇಳು ಅಂತ ಇದ್ದೆ, ಕೇಳದೆ ಹೋದೆ ಅಂದ್ಲು. ಬಾತ್ರೂಮ್ಗೆ ಹೋಗಿ ಬಂದೆ. ಇನ್ನೊಂದು ದಿನ ಪ್ರತಿಮಾ ವಿಶೇಷವಾಗಿ ಸ್ವೀಟ್ ಮಾಡಿದ್ಲು. ನಾವು ಊಟ ಮಾಡುವಾಗ ಸ್ವೀಟ್ ಬಡಿಸಿದ್ಲು. ಅವಳು ಮತ್ತೆ ಬಗ್ಗಿ ಬಡಿಸುವಾಗ ಅವಳ ಸೌಂದರ್ಯ ನನ್ನನ್ನ ಕೆಣಕೋದಿಕ್ಕೆ ಆರಂಭಿಸಿತು. ಅಯ್ಯೋ, ಅರ್ಜೆಂಟ್ ಕೆಲಸ ಇದೆ ಅಂತ ಊಟ ಬಿಟ್ಟು ಬಾತ್ರೂಮ್ಗೆ ಓಡಿಹೋದೆ. ವಾಪಸ್ ಬಂದಾಗ ಯಾಕೋ ಊಟ ಬಿಟ್ಟು ಓಡಿಹೋದೆ ಅಂತ ಪ್ರತಿಮಾ ಕೇಳಿದ್ಲು. ಏನಿಲ್ಲ, ಸ್ವಲ್ಪ ಹೊಟ್ಟೆ ಕೆಟ್ಟಿತ್ತು ಅಂತ ಹೇಳಿ ತಪ್ಪಿಸಿಕೊಂಡೆ. ಆದರೆ ನನ್ನ ಉತ್ತರ ಅವಳಿಗೆ ಸಮಾಧಾನ ಕೊಟ್ಟ ಹಾಗೆ ಕಾಣಿಸಲಿಲ್ಲ. ಇದೇ ರೀತಿ ಇನ್ನೂ ಒಂದೆರಡು ಸಲ ಆಯ್ತು. ಪ್ರತಿಮಾಗೆ ನನ್ನ ಮೇಲೆ ಸಂದೇಹ ಬಂದಿತ್ತು. ಒಂದು ದಿನ ನಾನು ಮಧ್ಯಾಹ್ನ ರೂಮಲ್ಲಿರುವಾಗ ಪ್ರತಿಮಾ ನನ್ನ ಹತ್ತಿರ ಬಂದು ಡೋರ್ ಲಾಕ್ ಮಾಡಿದ್ಲು. ಇವತ್ತು ನನಗೆ ಒಂದು ವಿಷಯ ಗೊತ್ತಾಗಬೇಕು ಅಂದ್ಲು. ಅಮ್ಮ ಇದ್ದಾಳೆ ಅಂತ ನಾನು ಈ ಮುಂಚೆ ಕೇಳಿರಲಿಲ್ಲ. ಅದ್ಯಾಕೆ ನೀನು ಆಗಾಗ ಬಾತ್ರೂಮ್ಗೆ ಹೋಗ್ತೀಯಾ? ಹೋದ ಮೇಲೆ ತುಂಬಾ ಹೊತ್ತು ಬಿಟ್ಟು ಬರ್ತೀಯಾ ಅಂತ ಕೇಳಿದ್ಲು. ನಾನು ಏನಿಲ್ಲ ಸುಮ್ಮನೆ ಅಂತ ಬೇರೆ ವಿಷಯ ಮಾತಾಡೋದಕ್ಕೆ ಟ್ರೈ ಮಾಡಿದೆ. ಆದರೆ ಅವಳು ಬಿಡಲಿಲ್ಲ. ನಂಗೆಲ್ಲ ಗೊತ್ತು ಕಣೋ, ನೀನು ಹೇಳಲೇಬೇಕು ಅಂತ ಹಠ ಮಾಡಿದ್ಲು. ನನಗೆ ಹೇಳಲೇಬೇಕಾಯಿತು. ನೀನು ಈ ತರಹ ಡ್ರೆಸ್ ಹಾಕಿದ್ರೆ ನಂಗೆ ನೋಡಿ ಸುಮ್ಮನಿರೋಕೆ ಆಗಲ್ಲ ಅಂದೆ. ಈ ತರಹ ಅಂದ್ರೆ ಏನು? ನಿಂಗೆ ಯಾಕೆ ತೊಂದರೆ ಆಗುತ್ತೆ? ಮುಂಚೆ ಕೂಡ ನಾನು ಇದೇ ತರಹ ಬಟ್ಟೆ ಹಾಕೊಳ್ತಿದ್ದೆ ಅಲ್ವಾ ಅಂದ್ಳು. ಅದು ಹೌದು. ಆದರೆ ಈಗ ಏನು ಗೊತ್ತಾ, ಈಗ ನೀನು ಮೊದಲಿನಂತಿಲ್ಲ. ಮೊದಲಿಗಿಂತ ತುಂಬಾ ಸುಂದರವಾಗಿದ್ದೀಯಾ. ನಿನ್ನನ್ನ ನೋಡಿದ್ರೆ ಏನೇನೋ ಅನ್ಸುತ್ತೆ ಅಂದೆ. ಓ, ಅದಾ ವಿಷಯ. ನಿಂಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ವಾ ಅಂತ ಕೇಳಿದ್ಲು. ಮೊದಲಿಂದ ನನ್ನ ಜೊತೆ ಅವಳು ಬೇರೆ ಬೇರೆ ವಿಷಯಗಳಲ್ಲಿ ಕ್ಲೋಸ್ ಆಗಿದ್ದಿದ್ರಿಂದ ಅವಳ ಹತ್ತಿರ ಹೇಳೋಕೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಇಲ್ಲ, ನನಗೆ ಹುಡುಗಿಯರನ್ನ ತುಂಬಾ ಹತ್ತಿರದಿಂದ ಮಾತಾಡಿಸೋಕೆ ಆಗಲ್ಲ, ತುಂಬಾ ನಾಚಿಕೆ ಆಗುತ್ತೆ ಅಂದೆ. ಓಹೋ, ಅಷ್ಟೇನಾ? ಇದೆಲ್ಲ ಮಾಮೂಲು. ಅದಕ್ಕೆ ನಾನು ದಾರಿ ತೋರಿಸ್ತೀನಿ ಅಂತ ಹೊರಗಡೆ ಹೋದಳು. ಮನೆಯ ಮೇನ್ ಡೋರ್ನ ಕ್ಲೋಸ್ ಮಾಡಿ ಮತ್ತೆ ನಾನಿರುವಲ್ಲಿಗೆ ಬಂದಳು. ಹಾಗೆ ನನ್ನನ್ನು ಎಳೆದುಕೊಂಡು ತನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಳು. ನನಗೆ ಅರಿವಿಲ್ಲದಂತೆಯೇ ಅವಳು ನನ್ನನ್ನ ತುಂಬಾ ದೂರ ಕರ್ಕೊಂಡು ಹೋಗಿದ್ದಳು. ಏನಾಗ್ತಿದೆ ಅಂತ ನಾನು ಯೋಚಿಸ್ತಿರುವಾಗಲೇ ನಾನು ಎಲ್ಲವನ್ನೂ ಮುಗಿಸಿಬಿಟ್ಟಿದ್ದೆ. ಅದೇ ಮೊದಲು. ಅದಾದ ನಂತರ ಅನೇಕ ಸಲ ನಾವಿಬ್ಬರೂ ತಮ್ಮ ಆಸೆಗಳನ್ನ ಆ ರೀತಿ ತೀರಿಸಿಕೊಂಡ್ವಿ. ಒಂದು ದಿನ ನಾನು ಈ ಹಿಂದೆ ವನಿತಾಳ ಜೊತೆ ನಡೆದ ಘಟನೆಯನ್ನ ಹೇಳಿದೆ. ಅವಳು ಅದನ್ನ ಕೇಳಿ ನಕ್ಕಿಬಿಟ್ಟಳು. ಅದು ಆಗಲ್ವಾ? ಈಗ ನೀನು ಸೂಪರ್ ಸ್ಟ್ರಾಂಗ್ ಆಗಿದ್ದೀಯಾ ಅಂತ ನನಗೆ ಧೈರ್ಯನೂ ಹೇಳಿದ್ಲು. ಇದಾದ ಕೆಲವು ದಿನಗಳಲ್ಲಿ ಒಂದು ದಿನ ಪ್ರತಿಮಾ ಮತ್ತು ಅತ್ತೆ ಒಂದು ಮದುವೆಗೆ ಹೋಗಿದ್ರು. ನಾನು ಒಬ್ಬನೇ ಮನೆಯಲ್ಲಿದ್ದೆ. ವನಿತಾ ಎಂದಿನಂತೆ ಕೆಲಸಕ್ಕೆ ನಮ್ಮ ಮನೆಗೆ ಬಂದಳು. ನಾನು ಬೇಕು ಅಂತಾನೆ ನನ್ನ ಶರ್ಟ್ ಹಾಕಿಕೊಳ್ಳದೆ ಬರೀ ಬನಿಯನ್ನಲ್ಲಿ ಇದ್ದೆ. ಅವಳು ನನ್ನ ಕಡೆ ನೋಡ್ತಾ ಒಮ್ಮೆ ನಕ್ಕಳು. ಯಾಕೆ ನಗ್ತಾ ಇದ್ದೀಯಾ ಅಂತ ಕೇಳಿದೆ. ಏನಿಲ್ಲ ಅಂತ ಮತ್ತೆ ನಕ್ಕಳು. ಈಗ ಹೇಳ್ತೀಯೋ ಇಲ್ವೋ ಅಂತ ಕೇಳಿದೆ. ಎಷ್ಟು ಚೆನ್ನಾಗಿರೋ ಬಾಡಿ ಇದ್ರೇನೋ, ಎಲ್ಲದಕ್ಕೂ ಧೈರ್ಯ ಬೇಕು ಅಂದ್ಲು. ನಂಗೆ ಮತ್ತೊಂದು ಒಮ್ಮೆ ಕೆಣಕಿದಂತಾಯ್ತು. ಹೌದಾ ಅಂತ ಒಮ್ಮೆಲೆ ಅವಳನ್ನ ಹಿಡಿದುಕೊಂಡೆ. ಅವಳು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದ್ಲು. ಆದ್ರೆ ನಾನಂತೂ ಬಿಡದೆ ಅವಳನ್ನ ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡೆ. ಏನು ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ ಅಂತಂದ್ಲು. ಇಷ್ಟೇ ಅಲ್ಲ, ಇನ್ನೂ ಇದೆ ಅಂತ ಹಾಗೆ ನನ್ನ ರೂಮ್ಗೆ ಎಳೆದುಕೊಂಡು ಹೋದೆ. ಅರ್ಧ ಗಂಟೆ ನಂತರ ಇಬ್ಬರು ನಗುತ್ತಾ ಅಲ್ಲಿಂದ ಹೊರಗಡೆ ಬಂದ್ವಿ. ನನ್ನ ಸಾಮರ್ಥ್ಯದ ಮೇಲೆ ನನಗೆ ತುಂಬಾ ಹೆಮ್ಮೆ ಬಂದಿತ್ತು. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.